ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ವಿರೋಧಿ ಪ್ರಭು ಚವ್ಹಾಣ್ಗೆ, ಔರಾದ ತಾಲೂಕಿನ ಶಾಸಕರಾದಂತ ಪ್ರಭು ಚವ್ಹಾಣ್ಗೆ, ದಲಿತ ವಿರೋಧಿ ಶಾಸಕ ಪ್ರಭು ಚವ್ಹಾಣ್ಗೆ, ದಲಿತ ವಿರೋಧಿ ಪ್ರಭು ಚವ್ಹಾಣ್ಗೆ. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ವಿರೋಧಿ ಪ್ರಭು ಚವ್ಹಾಣ್ಗೆ, ದಲಿತ ವಿರೋಧಿ ಪ್ರಭು ಚವ್ಹಾಣ್ಗೆ, ಔರಾದ ತಾಲೂಕಿನ ಶಾಸಕರಾದಂತ ದಲಿತ ವಿರೋಧಿ ಪ್ರಭು ಚವ್ಹಾಣ್ಗೆ, ಔರಾದ ತಾಲೂಕಿನ ಶಾಸಕರಾದಂತ ದಲಿತ ವಿರೋಧಿ ಪ್ರಭು ಚವ್ಹಾಣ್ಗೆ. ನಾನು ಕೊಡ್ಗಾಂವ್ ಮತ್ತು 40 ವರ್ಷ ಆಯ್ತು ನಾವು ಕೂಡ್ಸ್ಕೊಂಡಿದ್ವಿ. ಹೆವಿ ರೋಡ್ ಆಗಿನ ಕಡೆ ಅದು ತಹಸೀಲ್ದಾರ್ ಸಾಬರು DC SP ಎಲ್ಲರೂ ಬಂದು ಅದಕ್ಕೆ ಪೂಜೆ ಮಾಡಿ ಕೆತ್ತಲತ್ತಾರ. ಕೆತ್ತಂತ ಅಧಿಕಾರಿ ಇಲ್ಲ ಸರ್ ನಮ್ಗೆ ಅಂತಂದ್ರೆ ಹಂಗಿಲ್ಲಮ್ಮ, ಈಗ ಜಾಗ ಖುಲ್ಲ ಐತಂದ್ರೆ ಮತ್ತೆ ಬಾಜು ರೋಡ್ ಆಗಿನ ಕೂಡಿಸ್ತಾರ ಅಂತ ಹೇಳಿ, ರೋಡ್ ಆಗಿದ್ಮೇಲೆ ಕೂಡಿಸ್ಕೊ ಅಂತ ಹೇಳ್ಯಾರ. ಮತ್ತು ಈಗಿಲ್ಲರಿ ಅವ್ರಿಗೆ ಏನು ಟಾರ್ಚರ್ ಇಲ್ಲ ಕಡೆಗೇನೆ ಅಂದ್ರೆ ನಾವು ಬಾಜುನೇ ಕೂಡಿಸ್ಕೊಂಡಿದ್ದೇವೆ. ನಮ್ಗೆ ಅವರು ಅತ್ಯಾಚಾರ ಮಾಡತ್ತಾರ. ನಮಗೆ ನ್ಯಾಯ ಏನಿಲ್ಲ, ನಮಗೆ ನ್ಯಾಯ ಬೇಕು. ಮತ್ತೆ ಏನು ಜಗಳ ಇಲ್ಲ, ಜೂಟಿ ಬೇಡ. ನಾವು ಇದ್ದಿನ ಜಾಗದಾಗೆ ಇದ್ದೇವೆ, ನಾವು ಬೇರೆ ಜಾಗದಾಗ ಎಲ್ಲಿ ಬಿನೇ ಇಲ್ಲ. ನಮಗೆ ಅಲ್ಲೇ ಬೇಕು, ನಮಗೆ ಕೆತ್ತಬೇಕು, ಬಾಜು ಕೊಡ್ತೇವೆ, ಅಲ್ಲಿ ಕೊಡ್ತೇವೆ. ನಮ್ಮ ಜೀವ ಪೂರ ನಮಗೆ ಪೂರ ಅಲ್ಲಿ ಕೊಯ್ದು ಬಿಡಿಸಕಿನ ಬಾದೆ ನಮ್ಮ ಅಂಬೇಡ್ಕರ್ ಕೆತ್ತಬೇಕು. ನಮಗೆ ಅಯ್ಯತ್ತಾಗ ಕೆತ್ತ ಜೋರ್ರಿ ಇಲ್ಲ. ನಮಗೆ ಆಸಿಡ್ ತರ್ತೇವೆ, ನಿಮಗೆ ಗ್ಯಾಸ್ ತರ್ತೇವೆ, ನಿಮಗೆ ಲಾಠಿ ಚಾರ್ಜ್ ಮಾಡ್ತೇವೆ, ಅವ್ರಿಗೆ ಬೆಂಕಿ ಹಾಕ್ರಿ, ಹೆಂಗಸ್ ಹೊಡೋಯ್ತದ ಗಣಸ್ ಹೊಡೋಯ್ತದ, ನಮ್ಗೆ ಅವ್ರು ಹಂಚಿಕೆ ತಾರಸ್ ಕುಂಡತಾರ. ನಮಗೆ ಹಾಕಲ್ರಿ, ಹಾಕಂದ್ರೆ ಬಿ ಪರವಾಗಿಲ್ಲ. ಅಲ್ಲಿ ಹೇಳತ್ತಾರೆ ಮನ್ ಊರಾಗಿನವ್ರಲ್ಲ, ಗ್ಯಾಸ್ ಮಾಡ್ಬಿಡ್ರಿ, ಅವ್ರಿಗೆ ಗ್ಯಾಸ್ ಢಕಣಕ ತೆಗಿರಿ, ಅವ್ರಿಗೆ ಹಮದರ್ಜಿ ಮಾಡ್ರಿ, ಲಾಠಿ ಚಾರ್ಜ್ ಮಾಡ್ರಿ, ಮಾಡಲ್ರಿ. ಯಾಕೆ ಹೊಡೆದಾಕ್ರಿ, ಏನ್ ಪರವಾಗಿಲ್ಲ. ಹೊಡೆದಾಕ್ರ ಒಂದು ಅಂಬೇಡ್ಕರ್ ರಸ್ತಾದಲ್ರಿ ಹೋಗಲಕ್ಕಾರ ಬಂದಾತು. ಓಟ್ ಕುಮ್ಮಕ್ಕಿ ಪರ್ಬಚವಣ ಅವ ಅಲ್ಲಿಂದ ಹೇಳತಾನ, ಟಾಸ್ ಮಾಡಿ ಹೇಳತಾನ. ನಮ್ಗೆ ನ್ಯಾಯ ಬೇಕೇ ಸರ್. ನಮ್ಗೆ ಅವ್ರು ಸರಿ ಜಗಳ ಚುಟ್ಟಿ ನಮ್ಗೆ ಏನ್ ನ್ಯಾಯ ಬೇಕು, ಮತ್ತೇನು ಬೇಡ. ನಮಗೆ ಜ್ಞಾನ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ರಿ ಓಟಿ. ತಾಲೂಕಿನ ಕೌಡ್ಗಾಂವ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸುಮಾರು 40 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದೆ. ಇವಾಗ ಒಂದು ಶಾಸಕರ ಕುಮ್ಮಕ್ಕಿನಿಂದ ಅಲ್ಲಿರ್ತಕ್ಕಂಥ ತಾಲೂಕಾ ತಹಸೀಲ್ದಾರರು, DYSP ಮತ್ತು ಸರ್ಕಲ್ ಸಾಹೇಬರು ಇವರೆಲ್ಲರೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ತೆಗಿಬೇಕಂತಕ್ಕಂಥ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇದಕ್ಕೆ ಖಂಡಿಸುತ್ತೇವೆ. ಒಂದೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಯಥಾಸ್ಥಿತಿ ಇರಲಿಲ್ಲ ಅಂತಂದರೆ ನಾವು ಇಡೀ ಜಿಲ್ಲೆಯ ಪ್ರತಿ ತಾಲೂಕದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ವಿಷಯವನ್ನು, ಯಾಕಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ತತ್ವದಲ್ಲಿ ನಡೀತಕ್ಕಂಥವ್ರು ನಾವು. ನಮಗೆ ಒಂದು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತೇವೆ. ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಎಲ್ಲಿವರೆಗೆ ನ್ಯಾಯ ಸಿಗಲಿಲ್ಲವೋ ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. ನಾವು ಯಾವುದೇ ರೀತಿಯ ಒಂದು ಗೊಂದಲಕ್ಕೆ ಒಳಗಾಗದೆ, ಒಂದು ಅಂಜಿಕೆಗೆ ಒಳಗಾಗದೆ, ಒಂದು ಕಾನೂನಿನ ಸಂವಿಧಾನದ ಒಂದು ರೀತಿಯಲ್ಲಿ, ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ರಕ್ಷಣೆ ನೀಡ್ತಕ್ಕಂಥ ಅಧಿಕಾರಿಗಳೇ ಬಂದು ದಬ್ಬಾಳಿಕೆ ನಮ್ಮ ಜನರಿಗೆ, ಒಬ್ಬರು ನಮ್ಮ ಹೆಣ್ಮಕ್ಳು ಮಾತಾಡಿದ್ರು, ಆ್ಯಸಿಡ್ ಬಿಡ್ರಿ, ಅವ್ರಿಗೆ ಗ್ಯಾಸ್ ಬಿಡ್ರಿ ಅಂತಂದ್ರೆ, ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಇಡೀ ವಿಶ್ವದ ಅಮೇರಿಕಾದಲ್ಲಾಗಲಿ, ಒಂದು ತೆಲಂಗಾಣದಲ್ಲಾಗಲಿ, ಆಂಧ್ರದಲ್ಲಾಗಲಿ ಸ್ಥಾಪಿಸ್ತಾ ಇದ್ದಾರೆ. ಒಂದು ನಮ್ಮ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಸ್ಥಾಪನೆಗೆ ವಿರೋಧ ಪಡಿಸ್ತಕ್ಕಂಥ ಅಧಿಕಾರಿಗಳು ಇದ್ದಾರಂದ್ರೆ ಇದು ಒಂದು ನಾಚಿಕೆ ಬರ್ತಕ್ಕಂಥ ವಿಷಯವಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಂಜೀವ್ ಕುಮಾರ್ ಲಾದ, DSS ಭೀಮವಾದ ತಾಲೂಕು ಸಂಚಾಲಕರು ಅವರು.